ಸರಳವಾಗಿ ಬಿಡಿಸುವುದು ಮತ್ತು ಜನರ ಸಾಮಾನ್ಯ ಜ್ಞಾನವನ್ನ ಹೇಗೆ ನಾವು ಬೆಳವಣಿಗೆ ಅಭಿವೃದ್ಧಿಗೊಳಿಸಬೇಕಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ವೇದಿಕ ಗಣಿತದ ಮುಖಾಂತರ ಒಂದು ಇವರು ಪ್ರಾಪರ್ ನಮ್ಮ ಮೊದಲನೇ ತಾರೀಕಿನ ಶಿನಾದವರು ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಇವರು ತಮ್ಮ ತರಬೇತಿಗಳನ್ನು ಅನೇಕ ನಗರಗಳ ತರಬೇತಿಗಳನ್ನು ನಡೆಸಿ ಅವರಿಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ. 3 ಜನ ಹೆಣ್ಣು ಮಕ್ಕಳಲ್ಲಿ ಒಂದು ವಿಶೇಷವಾದಂಥದ್ದು ಅಂತಂದ್ರೆ 2 ಜನ ಮಕ್ಕಳು ಸೈಂಟಿಸ್ಟ್ ಆಗ್ತಾ ಇದ್ದಾರೆ, ವಿಜ್ಞಾನಿಗಳಾಗ್ತಾ ಇದ್ದಾರೆ. ಸ್ವತಃ ಸ್ವಂತ ಅವ್ರ ಮಕ್ಕಳು 2 ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, ಅದರಲ್ಲಿ 2 ಜನ ಹೆಣ್ಮಕ್ಳು ವಿಜ್ಞಾನಿಗಳಾಗ್ತಾ ಇದ್ದಾರೆ. ಅವರು ಮೂಲತಃ ಮಾತೃಭಾಷೆ ಮರಾಠಿಯಲ್ಲಿ ಅವರು ಶಿಕ್ಷಣವನ್ನು ಮುಂದುವರಿಸಿ ಮರಾಠಿ ಮಾತ್ರ ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಅವರು ಭಾಷೆಯ ಶಿಕ್ಷಣ ಮುಂದುವರಿಸಿ ಅವರು ಕರ್ನಾಟಕಕ್ಕೆ ಟಾಪರ್, ಇಂಡಿಯಾಕ್ಕೆ ಟಾಪರ್. ಇನ್ನೊಂದು ವಿಶೇಷವಾಗಿ ಹೆಮ್ಮೆ ಹೇಳ್ತಕ್ಕಂಥದ್ದು ಇಡೀ ನಮ್ಮ ಜಗತ್ತಿಗೆ ಟಾಪರ್ ಆಗತಂತ 2 ವಿದ್ಯಾರ್ಥಿಗಳು. ಇನ್ನು ಕೆಲವೇ ತಿಂಗಳಲ್ಲಿ ಆ 2 ವಿದ್ಯಾರ್ಥಿಗಳು ಜಗತ್ತಿನಲ್ಲಿ ವಿಜ್ಞಾನಿಗಳಾಗ್ತಾ ಇದ್ದಾರೆ. ಅವರು ಹೇಳುವಂತ ಒಂದೇ ಒಂದು ವಿಷಯ ಏನಂದ್ರೆ, ಈಗ ಭಯಂಕರವಂತ ಕ್ಯಾನ್ಸರ್ ಬರ್ತಾ ಇದೆ, ಮನೆಗೆ ಒಂದೊಂದು ಪೇಷಂಟ್ ಇವೆ, ಅಂತವರ ಮೇಲೆ ಅವರು ಸರ್ಚ್ ಮಾಡಿದ್ದಾರೆ. ಅವರು ಯಾವ ಪದದ ಆರ್ಗ್ಯಾನಿಕ್ ಔಷಧಿ ಕಲಿಯುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಔಷಧಿಯನ್ನು ಅವರು ಮಾರ್ಕೆಟ್ ಬಿಡ್ತಾ ಇದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ಕ್ಯಾನ್ಸರ್ ಬಂದರೆ ಜೀವ ಕ್ಯಾನ್ಸರ್ ಆಗೋದು ನಿಶ್ಚಿತ. ಕ್ಯಾನ್ಸರ್ ಇನ್ನೂ ತನಕ ಯಾರು ಔಷಧಿ ಕಲಿಯಲ್ಲ. ಈ 2 ಜನ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಏನ್ ಮಾಡಿದ್ದಾರೆ, ವಿಜ್ಞಾನಿಯಾಗಿ ಕ್ಯಾನ್ಸರ್ ರೋಗಕ್ಕೆ ಏನ್ ಮಾಡಿದ್ದಾರೆ, ಔಷಧಿ ಕಲಿಯುತ್ತಾರೆ. ಅವರಿಗೆ ತುಂಬುವುದು ನಮ್ಮ ಸಂಸ್ಥೆಯ ಪರವಾಗಿ ಆ 2 ಜನ ವಿದ್ಯಾರ್ಥಿ ಮತ್ತು ಅವರ ತಂದೆಯವರಂತ ದುರ್ಗಿ ಸರ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿ, ಈ ಒಂದು ನಮ್ಮ ಸಂಸ್ಥೆಗೆ ಆಗಮಿಸಿದಂತ ದುರ್ಗಿ ಸರ್ ಅವರನ್ನ ನಮ್ಮ ಶಾಲೆಯ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಂತ ಶೀತಲ್ ಕೆಲ ಸರ್ ಅವರು ಅವರನ್ನ ಸ್ವಾಗತವನ್ನ ಮತ್ತು ಸತ್ಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ಅದೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿನಿ ಆಗಮಿಸಿದ ಅವರನ್ನು ಕೂಡ ನಾನು ತುಂಬ ಸ್ವಾಗತ ಮಾಡ್ಕೊಳ್ತಾ, ವೇಳೆಯ ಸಮಯದ ಅಭಾವದಿಂದ ಹೆಚ್ಚು ವೇಳೆಯನ್ನ ವ್ಯಯ ಮಾಡದೆ ನಾನು ಸರ್ ಅವರಿಗೆ ಗುರುಗಳಿಗೆ ನಾನು ತಮ್ಮ ಒಂದು ವೇದಿಕ ಗಣಿತ ಶಾಸ್ತ್ರವನ್ನು ಬೋಧಿಸಬೇಕಂತ ಈಗಾಗಲೇ ಅವರು ಹೇಳಿದ್ರು. ನಿಮ್ಮ ಅಂಬೇಡ್ಕರ್ ಅಂತ ಒಂದು ಪಾಠಿದೆ ಅಂತ 10th ಇಂಗ್ಲಿಷ್ನೊಳಗೆ 3ನೇ ಪಾಠ ಇಲ್ಲ, ಮರಾಠಿ ಒಳಗೆ 4ನೇ ಪಾಠ. ಅವರು ಬರೀ ಬೇರೆ ಎಣಿಕೆ ಮೇಲೆ ಹೆಂಗ್ ಅಂಬೇಡ್ಕರ್ ಚರಿತ್ರೆ ಹೇಳ್ಬೇಕಂತ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಕೇಳೋಣ, ನಮಗೊಂದು ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಮುಂದೆ ಅಂಕುಶ್ ದುರ್ಗಿ ಸರ್ ನಿಜಕ್ಕೂ ಒಂದು ಜ್ಞಾನದ ಸಾಗರವೇ ನಮ್ಮ ಮುಂದೆ ಬಂದು ನಿಂತಂತೆ ಕಂಡು ಬಂತು. ಇಲ್ಲಿ ಅಥಣಿ ತಾಲೂಕಿನಲ್ಲಿ ಬರುತ್ತಿರುವಂತ ಸಿನಾ ಒಂದು ಚಿಕ್ಕ ಗ್ರಾಮ. ನಿಜಕ್ಕೂ ಆ ಗ್ರಾಮದ ವಿದ್ಯಾರ್ಥಿಗಳು ಇವತ್ತು ನಮ್ಮಲ್ಲಿ ಕಲಿತಾ ಇದ್ದಾರೆ ಸಿನಾದಲ್ಲಿ. ಅವ್ರು ಸರ್ ಬಂದು ಭೇಟಿಯಾದ್ರು ಆಫೀಸ್ನಲ್ಲಿ. ಬಂದಾಗ ಸರ್ ನಾನು ವೇದಿಕ್ ಮ್ಯಾಥ್ಸ್ ಬಗ್ಗೆ ಮತ್ತು ಇಂಗ್ಲಿಷ್ ಯಾವ ರೀತಿ ಬರೀಬೇಕು, ಆಮೇಲೆ ಓದಿದ್ದನ್ನು ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನ ಮಕ್ಕಳಿಗೆ ನಾನು ಹೇಳ್ತೇನೆ. ಸರ್ ಬಂದ್ರು, ಸರ್ ಹೇಳಿ ಸರ್ ನಮ್ಮದು ವಾರ್ಷಿಕ ಗ್ಯಾದರಿಂಗ್ ಅದು ಮಕ್ಕಳೆಲ್ಲ ಬಿಸಿದವರು ಸ್ವಲ್ಪ ಶೆಡ್ಯೂಲ್ ಬಿಸಿ ಸರ್ ಅಂದಾಗ ಅವ್ರು ಸರ್ ಕೆಲವೊಂದು ವಿಡಿಯೋಗಳನ್ನ ತೋರಿಸಿರೋ. ಆ ವಿಡಿಯೋಗಳನ್ನ ತೋರಿಸಿದಾಗ ಕಳೆದ ಇಲ್ಲೇ ನಮ್ಮ ನಿಪ್ಪಾಣಿ ಒಳಗಡೆ ವಿಎಸ್ಎಂದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರ್ತಿರುವಂತ 8 ತಾಲೂಕಿನ ಗಣಿತ ಇಂಗ್ಲಿಷ್ ವಿಜ್ಞಾನ ಶಿಕ್ಷಕರಿಗೆ ಇವರೇ ದುರ್ಗಿ ಸರ್ ಅವರು ಆಗಮಿಸಿ ಆ ಎಲ್ಲಾ ಶಿಕ್ಷಕ ಬಳಗಕ್ಕೆ ವೇದಿಕ್ ಮ್ಯಾಥ್ಸ್ ಮತ್ತು ತಮ್ಮಲ್ಲಿದ್ದಂತ ಜ್ಞಾನದ ಬಗ್ಗೆ ಒಂದು ಮಾರ್ಗದರ್ಶನ ಮಾಡಿದಂತಹ ಈ ದುರ್ಗಿ ಸರ್ ಅವರು ನಾನು ಕಂಡುಕೊಂಡೆ. ಅದ್ರ ಜೊತೆಗೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ 3000 ಗಟ್ಟಲೆ ಮಕ್ಕಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ.
ಅವರನ್ನ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮ ನಿಮಿತ್ತವಾಗಿ ಒಬ್ಬ ವಿಶೇಷ ಅತಿಥಿಯನ್ನಾಗ ಅವರು ಸ್ವಾಗತ ಮಾಡಿ ಅಲ್ಲಿ ಮಕ್ಕಳಿಗೆ ಕೂಡ ತಮ್ಮದೇ ಆದಂತಹ ಜ್ಞಾನವನ್ನು ಅವರನ್ನು ಬಿತ್ತಿದರು. ನಿಜಕ್ಕೂ ಅವ್ರ ವಯಸ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ. 60 ವಯಸ್ಸು ಆಸ್ಪಾಸ್ ಇರ್ಬೋದು. ಇವತ್ತು ಅವರು MA ಇಂಗ್ಲಿಷ್ ಮಾಡಿ MPhil ಮಾಡಿ ಇವತ್ತವರು PhD ಮಾಡ್ತಾ ಇದ್ದಾರೆ. ಇನ್ನೇನು 1-2 ತಿಂಗಳ PhD ಅವರ ಪಾಸ್ ಆಗಿ ಮಧುಸ್ ಕೂಡ ಸರ್ಟಿಫಿಕೇಟ್ ಅವ್ರು ಗೆಟ್ಟಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಸರ್ ಅವರದು ಅವಿರತವಾದಂತಹ ಪ್ರಯತ್ನ ಬಯಸ್ತಾರೆ. ನಿಜಕ್ಕೂ ಸರ್ ಅವ್ರು ಹೇಳೋ ಸರ್ ನಾನು ಇವತ್ತು ಮತ್ತೆ ನೈಟ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಅವ್ರು ಇರೋದು ಬೆಳಗಾವದಲ್ಲಿ. ಆದ್ರೆ ಅವ್ರ ಮಕ್ಕಳು 3 ಹೆಣ್ಮಕ್ಕಳು ಸೈಂಟಿಸ್ಟ್ ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟದಲ್ಲೇ ಅಚೀವ್ಮೆಂಟ್ ಮಾಡಿರುವಂತಹ ಆ 3 ಮಕ್ಕಳನ್ನ ಹೆತ್ತಂತಹ ಈ ದುರ್ಗಿ ಸರ್ ಅವರು ಅವ್ರು ಬಂದು ಹೇಳಿದ್ರು ಸರ್ ನಾನು ಬೆಂಗಳೂರು ಮಾಡ್ತೇನೆ ಸರ್ ಅಂದಾಗ ನಾವು ವಿಚಾರ ಮಾಡಿದ್ದ ಸರ್ ನಾನು ಈಗ ನೀವು ಹೋದ್ರೆ ಸಿಗಂಗಿಲ್ಲ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು 4 ಅಕ್ಷರ 4 ಜ್ಞಾನ ಮೂಡ್ಲಿ ಅಂತ ಹೇಳಿ ಸರ್ ಅವ್ರು ನಾವು ಅವಕಾಶ ಮಾಡಿಕೊಟ್ಟಿವಿ. ನಿಜಕ್ಕೂ 2 ಶಾಲೆಗಳ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವಿದ್ಯಾರ್ಥಿನಿಯರ ಪರವಾಗಿ ದುರ್ಗಿ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಸರ್ ಮತ್ತೊಮ್ಮೆ ನಾವು ನಿಮ್ಮನ್ನ ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ಆಹ್ವಾನಿಸ್ತೀವಿ ಎನ್ನುವಂತ ಭರವಸೆಯನ್ನು ಕೊಡುತ್ತಾ ಪ್ರತಿ ವರ್ಷ ಪಾರಸ್ ವೆಕೇಶನ್ ನಡೀತದೆ ನಮ್ಮ ಬೇಸಿಗೆಯಲ್ಲಿ. ಪಾರಸ್ ವೆಕೇಶನ್ ಹೇಗೆ ನಡೀತಾವಪ್ಪ ಅಂತಂದ್ರೆ ಸರ್ ಅನ್ನ ಚೀಫ್ ಗೆಸ್ಟ್ ಆಗಿ ಎಲ್ಲ ಕಡೆ ಆಹ್ವಾನ ಮಾಡ್ತಾರೆ. ಈ ವರ್ಷ ನಮ್ಮ ಪಾರಸ್ ವೆಕೇಶನ್ ಸಹಿತ ದುರ್ಗಿ ಸರ್ ಅವರನ್ನು ಆಹ್ವಾನಿಸಿ 1 ತಾಸು ಅವರಿಗೆ ಉಪನ್ಯಾಸ ಕೊಡ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನ ಅವರಿಗೆ ಹೇಳುತ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.